ಹಾಯ್ ಫ್ರೆಂಡ್ಸ್, SP ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಭಾರತ ಸರ್ಕಾರದ ಸಿಬ್ಬಂದಿ ನೇಮಕಾತಿ ಆಯೋಗ ಕರ್ನಾಟಕ ಮತ್ತು ಕೇರಳ ಪ್ರದೇಶಕ್ಕೆ ಈ ಒಂದು MTS ಮತ್ತು ಹವಾಲ್ದಾರ್ ಹುದ್ದೆಗಳು ಸಂಬಂಧಪಟ್ಟವಾಗಿವೆ ಸ್ನೇಹಿತರೆ. ಭಾರತ ಸರ್ಕಾರದ ಸಿಬ್ಬಂದಿ ನೇಮಕಾತಿ ಆಯೋಗವು ಮೇಲ್ಕಂಡ ಹುದ್ದೆಗಳ ನೇಮಕಾತಿಗಾಗಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ 2024 ನಡೆಸಲಿದೆ. ಈ ಕುರಿತು ಅಧಿಸೂಚನೆಯನ್ನು 27/6/2024 ಹೊರಡಿಸಿದ್ದಾರೆ ಸ್ನೇಹಿತರೆ. ಈ ಎರಡು ಹುದ್ದೆಗಳ ವಯೋಮಿತಿ ನೋಡೋದಾದರೆ CBNನಲ್ಲಿ MTS ಹುದ್ದೆಗಳಿಗೆ ಸ್ನೇಹಿತರೆ ನೋಡೋದಾದರೆ 18ರಿಂದ 25 ವರ್ಷಗಳ ಒಳಗಿರಬೇಕಂತ ಈ ಒಂದು ವಯೋಮಿತಿನ ನಿಗದಿಪಡಿಸಿದ್ದಾರೆ. CBICನಲ್ಲಿ ಹವಾಲ್ದಾರ್ ಹುದ್ದೆಗಳಿಗೆ 1/8/2024 ದಿನಾಂಕದಂತೆ 18ರಿಂದ 27 ವರ್ಷದ ಒಳಗೆ ಈ ಒಂದು ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ. ವಿವಿಧ ವರ್ಗದವರಿಗೆ ಗರಿಷ್ಠ ವಯೋಮಿತಿ ಸಡಿಲಿಕೆ ಇರುತ್ತದೆ. ನಂತರ ನೋಡೋದಾದರೆ ವಿದ್ಯಾರ್ಥಿ ನೋಡೋದಾದರೆ ಅಭ್ಯರ್ಥಿಯು ಮಾನ್ಯತೆ ಪಡೆದ ಮಂಡಳಿಯ ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಅಂದರೆ SSLC 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣ ಹೊಂದಿರಬೇಕು ಅಂತ ಈ ಒಂದು ವಿದ್ಯಾರ್ಥಿಯನ್ನು ನಿಗದಿಪಡಿಸಿದ್ದಾರೆ. ಪರೀಕ್ಷೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ 2 ಪ್ರಶ್ನೆ ಪತ್ರಿಕೆಗಳನ್ನು ಹೊಂದಿರುವ ಕಂಪ್ಯೂಟರ್ ಆಧಾರಿತ ಒಂದು ಪರೀಕ್ಷೆ ಇರುತ್ತೆ ಸ್ನೇಹಿತರೆ. ಹವಾಲ್ದಾರ್ ಹುದ್ದೆಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ, ದೈಹಿಕ ಪ್ರಮಾಣ ಪರೀಕ್ಷೆ ಕೂಡ ಇರುತ್ತದೆ. ಈ ಒಂದು ಪರೀಕ್ಷೆಯಲ್ಲಿ ಸ್ನೇಹಿತರೆ ಇಂಗ್ಲೀಷ್ ಮತ್ತು ಹಿಂದಿ ಮತ್ತು ಕನ್ನಡ ಸೇರಿದಂತೆ 13 ಪ್ರಾಂತೀಯ ಭಾಷೆಗಳಲ್ಲಿ ಲಭ್ಯವಿರುತ್ತೆ ಸ್ನೇಹಿತರೆ. ಕನ್ನಡದಲ್ಲಿಯೂ ಪರೀಕ್ಷೆ ಇರುವುದರಿಂದ ಸುಲಭವಾಗಿ ಪರೀಕ್ಷೆನ ಎದುರಿಸಬಹುದು ಸ್ನೇಹಿತರೆ. ಹುದ್ದೆಗಳ ಸಂಖ್ಯೆ ನೋಡೋದಾದರೆ MTS ಹುದ್ದೆಗಳು ಸುಮಾರು 4887 ಹುದ್ದೆಗಳಿವೆ ಸ್ನೇಹಿತರೆ. ಹವಾಲ್ದಾರ್ ಹುದ್ದೆಗಳು ನೋಡೋದಾದರೆ ಸುಮಾರು 3439 ಹುದ್ದೆಗಳಿವೆ ಸ್ನೇಹಿತರೆ. ಈ ಒಂದು ಹುದ್ದೆಗೆ ಶುಲ್ಕ ನೋಡೋದಾದರೆ ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು SC ST PWD ಅರ್ಹ ಮಾಜಿ ಸೈನಿಕರಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ. ಉಳಿದ ವರ್ಗದ ಅಭ್ಯರ್ಥಿಗಳಿಗೆ ₹100 ನಿಗದಿಪಡಿಸಿದ್ದಾರೆ. ಪರೀಕ್ಷೆಯ ಸಂಭವನೀಯ ದಿನಾಂಕ ನೋಡೋದಾದರೆ ಅಕ್ಟೋಬರ್ ಮತ್ತು ನವೆಂಬರ್ 2024ರಲ್ಲಿ ಈ ಒಂದು ಪರೀಕ್ಷೆಯ ನಡೆಸುವ ಸಂಭವನೀಯ ಇದೆ ಸ್ನೇಹಿತರೆ. ಅರ್ಜಿ ಸ್ವೀಕರಿಸಲು ಅಂತಿಮ ದಿನಾಂಕ ನೋಡೋದಾದರೆ 31/7/2024 ಈ ದಿನಾಂಕದವರೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ ಅಂತರ್ಜಾಲ ಮಾಧ್ಯಮದಲ್ಲಿ SSC ಮುಖ್ಯಾಲಯದ ಜಾಲತಾಣ ssc.gov.in ನಲ್ಲಿ ಮಾತ್ರ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಸಹಾಯವಾಣಿ ಸಂಖ್ಯೆ ಕೂಡ ಇರುತ್ತೆ 08025502520. ಸೋಮವಾರದಿಂದ ಶುಕ್ರವಾರವರೆಗೆ 10ರಿಂದ ಸಂಜೆ 5 ಗಂಟೆವರೆಗೆ ಈ ಒಂದು ಸಹಾಯವಾಣಿ ಸಂಖ್ಯೆಗಳು ಕಾರ್ಯ ಮಾಡುತ್ತವೆ ಸ್ನೇಹಿತರೆ. ತಿಂಗಳ ಒಟ್ಟು ವೇತನ ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ತಿಂಗಳ ವೇತನ ನೋಡೋದಾದರೆ ₹32,877 ನಿಗದಿಪಡಿಸಿದ್ದಾರೆ. ಜೊತೆಗೆ ಇತರೆ ಭತ್ಯೆಗಳು ಕೂಡ ಅಂತ ತಿಳಿಸಿದ್ದಾರೆ. ಈ ಒಂದು MTS ಹಾಗೂ ಹವಾಲ್ದಾರ್ ಹುದ್ದೆಗಳಿಗೆ ಪರೀಕ್ಷೆ ನಡೆಯುವ ಸ್ಥಳಗಳನ್ನು ನೋಡೋದಾದರೆ ಕರ್ನಾಟಕ ಮತ್ತು ಕೇರಳ 2 ರಾಜ್ಯಗಳಲ್ಲಿ ಒಂದು ಪರೀಕ್ಷೆ ನಡೆಯುವ ಸ್ಥಳಗಳು ನೋಡೋದಾದರೆ ಕರ್ನಾಟಕದಲ್ಲಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಈ ಒಂದು ಜಿಲ್ಲೆಯಲ್ಲಿ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ ಸ್ನೇಹಿತರೆ. ಕೇರಳದಲ್ಲಿ ನೋಡೋದಾದರೆ ಎರ್ನಾಕುಲಂ, ಕೊಲ್ಲಂ, ಕೊಟ್ಟಯಂ, ಕೋಜಿಕೋಡ್, ತ್ರಿಶೂರ್, ತಿರುವನಂತಪುರಂ ಇದು ಕೇರಳದಲ್ಲಿ ಪರೀಕ್ಷೆ ನಡೆಯುವ ಸ್ಥಳಗಳಾಗಿರುತ್ತವೆ. ಈ ರೀತಿಯಾಗಿ ಈ ಒಂದು SSCಯಲ್ಲಿ MTS ಹಾಗೂ ಹವಾಲ್ದಾರ್ ಹುದ್ದೆಗಳಿಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.